ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ದಿನಗಳಾಗೋಯ್ತು ನಾನು ವ್ಲಾಗಿಂಗ್ ಮಾಡೇ ಇಲ್ಲ. ಇವತ್ತು ನಾನು ಹಾಗೆ ಸ್ವಲ್ಪ ಕೆಲಸದ ಮೇಲೆ ಬಸವೇಶ್ವರ ನಗರ ಕಡೆ ಬಂದಿದ್ದೆ, ಹಾಗಾಗಿ ಇಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು, ಅದಕ್ಕೋಸ್ಕರ ಈ ಕಡೆ ಬಂದಿದ್ದೆ. ಇವಾಗ ಇಲ್ಲೇ ಏನೇನು ಹತ್ತಿರದಲ್ಲೇ ಅಂಗಡಿ ಸಿಗುತ್ತೆ, ಸೊ ಹೋಗಿ ತೊಗೊಂಡು ಬರ್ತೀನಿ. ಒಂದೇ ಪಾಟ್ ಒಳಗಡೆ ಎರಡೆರಡು ಗಿಡ ಹಾಕ್ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಈ ಲೈನ್ ಪೂರ್ತಿ ಹಾಗೆ ಮಾಡಿದ್ದಾರೆ. ಇದ್ಯಾವುದೋ ಒಂದು ಪಾಟ್ ಒಡೆದೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಇನ್ನೇನು ಅಂಗಡಿ ಹತ್ರ ರೀಚ್ ಆಗಿದ್ದೀನಿ. ಇನ್ನೊಂದು 5 ನಿಮಿಷ ಅಷ್ಟೇ, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಷ್ಟೇ. ಸಂಜೆ ಮೇಲೆ ಬರೋಣ ಅಂತ ಅಂದ್ಕೊಂಡ್ಬಿಟ್ಟಿದೆ, ಬಟ್ ಇವಾಗ ಸಂಜೆ ಮೇಲೆ ಮಳೆ ಬರ್ತಾ ಇದೆಯಲ್ವಾ, ಅದಕ್ಕೋಸ್ಕರ ಮಧ್ಯಾಹ್ನನೇ ಬಂದ್ಬಿಟ್ಟು ಹೋಗ್ಬಿಡೋಣ ಅಂತ ಇವಾಗ ಬಂದಿದ್ದೀನಿ. ಸ್ವಲ್ಪ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ, ಯಾಕಂದರೆ ಇವಾಗ ಸ್ವಲ್ಪ ದಿನದ ಹಿಂದೆ ಮಳೆ ಬಂದಿತ್ತಲ್ವಾ, ಆವಾಗ ನೆಂದ್ಬಿಟ್ಟಿದೆ. ಅಂದರೆ ಬೇಸಿಗೆ ಇರೋ ಟೈಮಲ್ಲಿ ಮಳೆ ಬರುತ್ತಲ್ಲ, ಆ ಟೈಮಲ್ಲಿ ನೆನಿಬಾರ್ದಂತೆ. ಅಂದರೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸುಸ್ತಾದೆ, ನಾನು ಅಲ್ಲಿಂದ ನಡ್ಕೊಂಡು ಬಂದು. ಇಲ್ಲಿ ತುಂಬಾ ನಾಯ್ಸ್ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಧಾರಿಸ್ಕೊಂಡಿದ್ದಾಯಿತು, ಇವಾಗ ಮತ್ತೆ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟು ದಿನ ಮಳೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು. ಮಳೆ ಏನೋ ಬಂತು, ಬಟ್ ಆ ಮಳೇಲಿ ನೆನಿಬಾರ್ದಂತೆ, ಯಾಕಂದರೆ ತುಂಬ ಬೇಗ ಫೀವರ್ ಆಗಲಿ ಕೋಲ್ಡ್ ಆಗಲಿ ಆಗಿಬಿಡುತ್ತೆ. ಕರೆಕ್ಟಾಗಿ ನಾನು ಅದೇ ಮಳೇಲಿ ನೆಂದೆ, ಆ್ಯಂಡ್ ಸ್ವಲ್ಪ ಕೋಲ್ಡ್ ಥರ ಆಗೋಗ್ಬಿಟ್ಟಿದೆ. ಮೈಯೆಲ್ಲ ಬೆಚ್ಚಗಾಗಿತ್ತು, ಇನ್ನೇನು ಜ್ವರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕಂಪ್ಲೀಟಾಗಿ ರೆಸ್ಟ್ ತೊಗೊಂಡೆ. ಹಾಗಾಗಿ ಜ್ವರ ಏನೂ ಬರಲಿಲ್ಲ, ಬೈ ಗಾಡ್ಸ್ ಗ್ರೇಸ್. ಸ್ವಲ್ಪ ಕೋಲ್ಡ್ ಆಗಿದೆ, ಆ್ಯಂಡ್ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಅಂಗಡಿಗೆ ಹೋಗಿ ಏನೇನು ತೊಗೊಂಡು ಬರಬೇಕೋ ತೊಗೊಂಡು ಬಂದಿದ್ದಾಯಿತು. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಅದೇ ಅಂಗಡಿಲಿ ಹಾಗೆ ವೇಟ್ ಚೆಕ್ ಮಾಡಿಸ್ಕೊಂಡು ಬಂದೆ. ಛತ್ರಿ ಇದೇನಿದು ಬೇರೆ ಕಲರ್ ಆಗೋಯ್ತು ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ಇದು 2 ಛತ್ರಿ ತೊಗೊಂಡು ಬಂದಿದ್ವಿ, ಅಕಸ್ಮಾತ್ ಮಳೆ ಬಂದರೆ ಇರಲಿ ಅಂತ. ನಾನೊಂದು, ಅಮ್ಮ ಒಂದು ತೊಗೊಂಡು ಬಂದಿದ್ವಿ. ಅಂಗಡಿ ಒಳಗಡೆ ಹೋಗಿ ಬಂದಾದಮೇಲೆ ಇಬ್ಬರು ಬೇರೆ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕರೆದು ಕೇಳೋಣ ಅಂದರೆ ಅಮ್ಮ ಆ್ಯಕ್ಚುಲಿ ಮುಂದೆ ಹೋಗ್ತಾ ಇದ್ದಾರೆ, ಹಾಗಾಗಿ ಈ ಛತ್ರಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಮನೆ ನೋಡಿ, ಇದ್ರ ಮೇಲೆಲ್ಲ ಬೇಲಿ ಗಿಡ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ನೀರಿಟ್ಟಿದ್ದಾರೆ. ನಾನು ಯಾವಾಗಲೂ ಈ ಕಡೆ ಬಸವೇಶ್ವರ ನಗರ ಕಡೆ ಬಂದಾಗ ಇಲ್ಲೊಂದು ಕಡೆ ಗಸಗಸೆ ಹಣ್ಣಿನ ಮರ ಇದೆ. ಅಲ್ಲಿ ಎಷ್ಟೊಂದು ಗಸಗಸೆ ಹಣ್ಣುಗಳೆಲ್ಲ ಯಾವಾಗಲೂ ಬಿಟ್ಟಿರುತ್ತೆ. ಸೊ ಅದನ್ನು ತೊಗೊಂಡು ಹೋಗಬೇಕು ಅಂತಲೇ ಬಂದಿರ್ತೀನಿ. ಬಟ್ ಲಾಸ್ಟ್ ಟೈಮ್ ಬಂದಾಗ ಅದು ಕ್ಲೋಸ್ ಮಾಡಿಬಿಟ್ಟಿದ್ರು. ಅದು ಒಂಥರ ಗ್ಯಾರೇಜ್ ಥರ ಇದೆ, ಸೊ ಅದರೊಳಗಡೆ ಅಲ್ಲಿ ಮರ ಬೆಳೆದಿರೋದು. ಅದು ಲಾಸ್ಟ್ ಟೈಮ್ ಬಂದಾಗ ಕ್ಲೋಸ್ ಆಗೋಗ್ಬಿಟ್ಟಿತ್ತು, ಆ್ಯಂಡ್ ಅದರಿಂದ ತೊಗೊಂಬರೋಕ್ಕಾಗಿರಲಿಲ್ಲ ನಾನು ಗಸಗಸೆ ಹಣ್ಣುಗಳನ್ನೆಲ್ಲ. ಈ ಸರಿ ಏನು ಬಾಗಿಲು ತೆಗ್ದಿರುತ್ತಾ ಇಲ್ವಾ ಅಂತ ನೋಡಬೇಕು. ಬಟ್ ಈ ಸರಿ ಬೇರೆ ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀನಿ. ನಾನು ಯಾವಾಗಲೂ ಬೆಳಗ್ಗೆ ಹೊತ್ತು ಬರ್ತಿದ್ದೆ, ಬಟ್ ಈ ಸರಿ ಮಧ್ಯಾಹ್ನದ ಹೊತ್ತು ಬಂದಿದ್ದೀನಿ. ನೋಡಬೇಕು ಸಿಗುತ್ತಾ ಏನು ಅಂತ. ಇಲ್ಲಿಂದ ರೋಡೇ ಇಲ್ಲ. ನಾನು ಈ ಕಡೆ ರೋಡ್ಗೆ ಯಾಕೆ ಬಂದೆ? ದೂರದಿಂದ ನೋಡಿದಾಗ ಆ್ಯಕ್ಚುಲಿ ಈ ರೋಡ್ ಕ್ಲೋಸ್ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ. ನಂತರನೇ ಮಿಸ್ಟೇಕ್ ಮಾಡಿಕೊಂಡು ಈ ಅಂಕಲ್ ಚಾಪೆ ಮಾರೋರು ಅವರು ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಹತ್ತಿರ ಹೋದಾಗ ಗೊತ್ತಾಗುತ್ತೆ ಅದು ರೋಡ್ ಕ್ಲೋಸ್ ಆಗಿದೆ ಅಂತ. ಈ ಕಡೆ ರೋಡಿಂದ ಹೋಗೋಣ ಅಂತ ಹೋದೆ, ಅಲ್ಲಿ ನೋಡಿದ್ರೆ ರೋಡೇ ಕ್ಲೋಸ್ ಆಗೋಗ್ಬಿಟ್ಟಿದೆ. ವಾಪಸ್ ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಇಲ್ಲೂ ಇದೆ ಗಸಗಸೆ ಹಣ್ಣಿನ ಮರ, ಆದರೆ ಇಲ್ಲೆಲ್ಲ ಜಾಸ್ತಿ ಹಣ್ಣುಗಳಿಲ್ಲ, ಬಟ್ ಅಲ್ಲಿ ಯಾವಾಗಲೂ ಇರುತ್ತೆ. ಅದಕ್ಕೋಸ್ಕರ ಇವಾಗ ಈ ಕಡೆಯಿಂದನೇ ಹೋಗಬೇಕು. ಇವಾಗ ಈ ರೂಟಿಂದ ಬಂದಿದ್ನಲ್ವಾ, ಇದೇ ರೂಟಿಂದ ವಾಪಸ್ ಹೋಗಬೇಕು. ಅಲ್ಲಿ ಸಿಗುತ್ತೆ, ತೋರಿಸ್ತೀನಿ ಮುಂದೆ. ಇರೋ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ಪಾಟ್ಗಳು ಇಟ್ಬಿಟ್ಟಿದ್ದಾರೆ. ಬರೋವಾಗ ಊಟ ಮಾಡ್ಕೊಂಡು ಬಂದಿರಲಿಲ್ಲ, ಹಾಗಾಗಿ ಇವಾಗ ಇಲ್ಲೇ ಬಸವೇಶ್ವರ ಖಾನಾವಳಿಗೆ ಹೋಗಿ ಊಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಇವಾಗ ಅವಾಗಲೇ ಹೇಳಿದ್ನಲ್ಲ ನಾನೊಂದು ಇದು ಸಿಗುತ್ತೆ ಅಂತ, ಏನು ಗಸಗಸೆ ಹಣ್ಣಿನ ಮರ. ಇವಾಗ ಇನ್ನೇನು ಸ್ವಲ್ಪ ದೂರ ಇದೆ ಇಲ್ಲಿಂದ, ಸೊ ಹೋಗ್ತಾ ಇದ್ದೀನಿ. ಇದೇ ರುದ್ರಗೋಟಿ ಹೂವು ಅಂದರೆ. ಚಿಟ್ಟೆ ಹೋಗ್ತಿದೆ. ಇದೇ ರುದ್ರಗೋಟಿ ಹೂವು ಅಂದರೆ. ಖಾಲಿ ಗಾಡಿ ಬಿಟ್ಟೋಗಿದ್ದಾರೆ ಯಾರೋ. ಮಳೆ ಬಂದು ನೋಡಿ ಹೇಗೆ ವಾಲಿದೆ ಅಂತ. ನಾವು ಇವತ್ತು ಮೇನಾಗಿ ಇಲ್ಲಿ ಬಸವೇಶ್ವರ ನಗರಕ್ಕೆ ಏನಕ್ಕೆ ಬಂದಿದ್ದು ಅಂದರೆ, ನಮ್ಮದೊಂದು ಹಳೆ ಫರ್ನಿಚರ್ ಇತ್ತು.
ಅದು ತುಂಬ ವರ್ಷದಿಂದ ಆ್ಯಕ್ಚುಲಿ ಹಾಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರದ್ದು ಮೇಲೆ ಇದಿರುತ್ತಲ್ಲ ಕ್ಲಾತ್ ಇರುತ್ತಲ್ಲ ಅದು ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ. ಸೊ ಅದಕ್ಕೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಸ್ಬಿಟ್ಟು ಮೇಲ್ಗಡೆ ಒಳ್ಳೆ ಕ್ಲಾತ್ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದ್ವಿ. ಇಲ್ಲೊಂದು ಶಾಪ್ ಇದೆ, ಅದ್ರ ಹೆಸರು ಏನದು ಅಂದರೆ ಶೀಮಾ ಲೆದರ್ ಸ್ಟೋರ್ಸ್ ಅಂತ. ಸೊ ಅಲ್ಲಿ ಏನಾದರೂ ಅದನ್ನು ಆಲ್ಟರ್ ಮಾಡ್ತಾರಾ ನೋಡೋಣ ಅಂತ ಬಂದ್ವಿ. ಬರೀ ಲೆದರೇ ಯೂಸ್ ಮಾಡ್ತಾರಾ ಅವರು ಅಥವಾ ಬೇರೆ ಏನಾದರೂ ಕ್ಲಾತ್ ಏನಾದರೂ ಯೂಸ್ ಮಾಡ್ತಾರಾ ಅಂತ ನೋಡಬೇಕು. ಯಾವ ಥರ ಅಂತ ಇನ್ನೂ ಕೇಳಿಲ್ಲ, ಬಟ್ ಅವತ್ತು ಅಂಗಡಿ ನೋಡ್ಕೊಂಡು ಹೋಗಿದ್ವಿ. ಇವತ್ತು ಕೇಳ್ಕೊಂಡು ಹೋಗೋಣ, ಕ್ಲಾತ್ ಎಲ್ಲ ಚೇಂಜ್ ಮಾಡ್ತಾರಾ ಇಲ್ವಾ ಕೇಳ್ಕೊಂಡು ಹೋಗೋಣ ಅಂತ ಇವತ್ತು ಬಂದಿದ್ದೀವಿ. ಅದು ಅಂಗಡಿ ಓಪನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂಗಡಿ ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ಇಲ್ಲೇ ಹತ್ತಿರದಲ್ಲಿ ಒಂದು ಪಾರ್ಕ್ ಇತ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಯೂಶುವಲಾಗಿ ಅಕಸ್ಮಾತಾಗಿ ಏನಾದರೂ ಈ ಥರ ತುಂಬ ಹೊತ್ತು ಕಾಯಬೇಕು ಆ ಥರ ಏನಾದರೂ ಆದರೆ ಯೂಶಲಿ ಈ ಥರ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಪಾರ್ಕ್ ಇದ್ದರೆ ಅಲ್ಲಿಗೆ ಬಂದು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿರ್ತೀನಿ. ಅದಕ್ಕೆ ಇವತ್ತು ಕೂಡ ಅದು ಬೇರೆ ಚೆನ್ನಾಗಿ ಊಟ ಮಾಡ್ಕೊಂಡು ಬೇರೆ ಬಂದಲ್ಲ, ನಿದ್ದೆ ಬಂದಂಗೆ ಆಗ್ತಾಯಿದೆ. ಅವ್ರು ಬೇರೆ ಅಂಗಡಿ ಓಪನ್ ಮಾಡಿಲ್ಲ ಇನ್ನೂ. ಅದಕ್ಕೆ ಪಾರ್ಕೇ ಬೆಸ್ಟ್ ಪ್ಲೇಸು. ತುಂಬ ಹೊತ್ತಲ್ಲಿ ನಿಂತ್ಕೊಂಡು ಕಾಯೋಕ್ಕಾಗಲ್ಲ. ಊಟ ಮಾಡಾದ್ಮೇಲೆ ಹಂಗೆ ಫುಲ್ಲು ಸುಸ್ತಾದಂಗೆ ಆಗೋಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ರಿಲ್ಯಾಕ್ಸ್ ಮಾಡೋಣ ಅಂತ ಇಲ್ಲೇ ಬಂದು ಕೂತ್ಕೊಂಡಿದ್ದೀನಿ. ಇದು ಯಾವುದೋ ಹೊಸ ಪಾರ್ಕು, ಬಸವೇಶ್ವರ ನಗರಕ್ಕೆ ಆವಾಗ ಬರ್ತಾ ಇರ್ತೀನಿ, ಬಟ್ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಈ ಪಾರ್ಕನ್ನು ನೋಡ್ತಾ ಇರೋದು. ಇವತ್ತು ಬಂದು ಆಲ್ಟ್ರ್ ಮಾಡ್ಸೋಕೆ ಬಂದಿದ್ದೀವಿ ಅಂದರೆ ಇವತ್ತೇ ಆಲ್ಟ್ರ್ ಮಾಡಿಸ್ಬಿಡೋದಿಲ್ಲ. ಅವ್ರ ಹತ್ರ ನಮ್ಮ ಒಂದು ಫರ್ನಿಚರ್ಗೆ ಸೂಟ್ ಆಗೋ ಅಂಥ ಮೆಟೀರಿಯಲ್ ಇದೆಯಾ ಇಲ್ವಾ ಅನ್ನೋದನ್ನು ಕೇಳ್ಕೋಬೇಕು. ಅದಕ್ಕೋಸ್ಕರ ಫಸ್ಟು ಕೇಳಿ ಆಮೇಲೆ ಮನೆ ಹತ್ರನೇ ಬಂದು ಆಲ್ಟ್ರ್ ಮಾಡಿಕೊಡ್ತಾರಾ ಅಥವಾ ಇಲ್ಲಿಗೆ ತೊಗೊಂಬರ್ಬೇಕಾ ಫರ್ನಿಚರ್ನ, ಅದನ್ನೆಲ್ಲ ಅವ್ರ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡಿ ಆಮೇಲೆ ಆಲ್ಟ್ರ್ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಪಾರ್ಕಲ್ಲಿ ಇಲ್ಲಿ ಕೂತ್ಕೊಂಡಿರೋ ಜಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಒಂದು ಸಣ್ಣ ಮಂಟಪ ಥರ ಮಾಡಿದ್ದಾರೆ. ಈ ಹಳ್ಳಿಗಳ ಕಡೆ ಹೆಂಚಿನ ಮನೆ ಅಂತ ಮಾಡ್ತಾರಲ್ಲ ಆ ಥರ ಇದೆ. ಇದು ತೋರಿಸ್ತೀನಿ. ಏನು ಕಾಯಿದು ಹೀಗಿದೆ. ಇಲ್ಲಿ ನೋಡಿ ಗ್ರೇಪ್ಸ್. ಗ್ರೇಪ್ಸ್ ಅಲ್ಲ ಇದು, ಬೇರೆ ಏನೋ, ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲೊಂದು ಅಳಿಲಿದೆ. ಎಲ್ಲೋತಿಲ್ಲಿ ಇಲ್ಲೆಲ್ಲ ನೀರು ಇರಬೇಕಿತ್ತು, ಬಟ್ ಇಲ್ಲ. ಬನ್ನಿ, ಶಾಪ್ ಓಪನ್ ಆಗಿದೆ ಅಂತ ಹೋಗೋಣ. ಕೇಳ್ಕೊಂಡು ಬಂದ್ವಿ. ಅಲ್ಲಿ ಬರೀ ಕಾರ್ ಸೀಟ್ಗಳಿರುತ್ತಲ್ಲ ಅದನ್ನ ಮಾತ್ರ ಆಲ್ಟರ್ ಮಾಡೋದಂತೆ. ಅವರು ಫರ್ನಿಚರ್ನೆಲ್ಲ ಆಲ್ಟರ್ ಮಾಡಲ್ಲ ಅಂತ ಹೇಳಿದ್ರು. ಬೇರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ಇಲ್ಲಿ ಹೋಗಿ ವಿಚಾರಿಸಿ ಮೇ ಬಿ ಅಲ್ಲಿ ನಿಮಗೆ ಫರ್ನಿಚರ್ನ ಆಲ್ಟರ್ ಮಾಡಿಕೊಡ್ಬೋದು ಅಂತ. ಇವತ್ತು ಹೋಗೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ನೀನು ಸಂಜೆ ಆಗ್ತಾ ಬಂತು. ಇನ್ನೊಂದು ದಿವಸ ಯಾವತ್ತಾದರೂ ಹೋಗಿ ಅಲ್ಲಿ ಕೇಳಬೇಕು. ಫಸ್ಟು ಫೋನ್ ಮಾಡ್ತೀವಿ. ಫೋನ್ ಮಾಡಿ ಅವ್ರು ಏನಾದರೂ ಅಲ್ಲಿ ಆಲ್ಟರ್ ಮಾಡ್ತಾರೆ ಅಂದರೆ ಅಲ್ಲೇ ಒಂದು ಸರಿ ಮಾತಾಡಿ ಪ್ರೈಸೆಲ್ಲ ಎಷ್ಟಾಗುತ್ತೆ ಅಂತ ಫೈನಲ್ ಮಾಡಿ ಒಂದು ದಿವಸ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಪ್ಲೇಸ್ನ, ಫರ್ನಿಚರ್ನ ಆಲ್ಟರ್ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾವ ಹೂವಿದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆದರೂ ಇಷ್ಟೊತ್ತವರೆಗೂ ಪಾರ್ಕಲ್ಲೆಲ್ಲ ಕೂತ್ಕೊಂಡು ವೆಯ್ಟ್ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಯಿತು. ಬಂದಿದ್ದ ಕೆಲಸ ಆಗಲಿಲ್ಲ. ಹಾಗಾಗಿ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಆಗಿಂದ ಹೇಳ್ತಾ ಇದ್ದಲ್ವಾ ಗಸಗಸೆ ಹಣ್ಣಿನ ಮರ ಇದೆ ಅಂತ, ಅದು ಇಲ್ಲೇ ಇರೋದು. ಇನ್ನೊಂದು 3 ಮಿನಿಟ್ಸ್ ಅಷ್ಟೇ, ಇಲ್ಲೇ ಸಿಗುತ್ತೆ. ತೋರಿಸ್ತೀನಿ. ಅಕಸ್ಮಾತಾಗಿ ಅದೇನಾದರೂ ಅದೃಷ್ಟವಶಾತ್ ಓಪನ್ ಆಗಿತ್ತು ಅಂದರೆ ಆ ಒಂದು ಗ್ಯಾರೇಜ್ ತೊಗೊಂಡು ಹೋಗ್ಬೋದು ಹಣ್ಣುಗಳನ್ನ. ಇಲ್ಲಾಂದರೆ ಅದು ತೊಗೊಳಕ್ಕಾಗಲ್ಲ. ನಿದ್ದೆ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನಿದ್ದೆ ಮಾಡ್ತಾಯಿತ್ತು, ನನ್ನ ಹತ್ರ ಬಂದ ತಕ್ಷಣ ಎದ್ಬಿಡ್ತು. ಇದೇ ಅದು ಗ್ಯಾರೇಜು. ಆ್ಯಂಡ್ ಸ್ವಲ್ಪ ಹಣ್ಣುಗಳಿದೆ. ಹ್ಯಾಪಿ ಎಂಡಿಂಗ್ ಆಫ್ ದಿಸ್ ವ್ಲಾಗ್. ಯಾಕಂದರೆ ಎಷ್ಟೊಂದು ಗಸಗಸೆ ಹಣ್ಣುಗಳು ಸಿಕ್ತು ಇವತ್ತು. ಸೊ ತುಂಬಾ ಖುಷಿಯಾಗಿದೆ. ಸೊ ಅಷ್ಟೇ, ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಎಷ್ಟೊಂದು ಗಸಗಸೆ ಹಣ್ಣುಗಳು ಸಿಕ್ತಿದೆ. ಇನ್ನೂ ಎಷ್ಟು ಬೇಕಾದರೂ ಕಿತ್ಕೋಬೋದಿತ್ತು, ಬಟ್ ನಾವೇ ಸಾಕು ಅಂತ ಬಂದ್ಬಿಟ್ವಿ. ಯಾಕಂದರೆ ನಮ್ಮಮ್ಮ ಇನ್ನೂ ನನಗೆ ಬೇಜಾನ್ ಕೆಲಸ ಇದೆ, ಮನೆಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಸಾಕು ಅಂತ ಹಾಗೆ ಬಂದ್ಬಿಟ್ಟೆ. ಸೊ ಅಷ್ಟೇ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಏನೂ ಇಲ್ಲ ಆಂಟಿ, ಎಲ್ಲ ಖಾಲಿಯಾಗಿದೆ.